ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಸುಮಲತಾಗೆ ಶಾಕ್. ಜೆಡಿಎಸ್ ಪಾಲಾಗಿದೆ ಮಂಡ್ಯ ಟಿಕೆಟ್. ಸುಮಲತಾ ಈಗ ಅತಂತ್ರ. ಮಂಡ್ಯದಲ್ಲಿ ನಾಳೆ ಅಥವಾ ನಾಡಿದ್ದು ಸುಮಲತಾ ಸಭೆ ಕರೆಯಲಿದ್ದಾರೆ. ಬೆಂಬಲಿಗರ ಅಭಿಪ್ರಾಯವನ್ನ ಪಡೆದು ಸುಮಲತಾ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ಎಲ್ಲ ಕಾರಣಕ್ಕೆ ಮಂಡ್ಯ ಮಹಾಯುದ್ಧ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸುಮಲತಾ ಅವರ ಮುಂದಿನ ನಡೆ ಏನು? ಹಾಗಾದ್ರೆ ಮೈತ್ರಿಯನ್ನ ಬೆಂಬಲಿಸ್ತಾರಾ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಗೊತ್ತಿಲ್ಲ. ಟಿಕೆಟ್ ಮಿಸ್ ಆದ್ರೂ ಕೂಡ ರಾಜಕೀಯ ನಡೆ ಏನು ಅನ್ನೋದು ಏನೂ ನಿರ್ಧರಿಸಿಲ್ಲ. ನಾಳೆ ಅಥವಾ ನಾಡಿದ್ದು ಸುಮಲತಾ ಸಭೆ ಮಾಡಿ ಆ ಸಭೆಯಲ್ಲಿ ಬೆಂಬಲಿಗರ ಅಭಿಪ್ರಾಯವನ್ನ ಪಡೆದು ತಮ್ಮ ಮುಂದಿನ ನಿರ್ಧಾರ ಏನು ಅನ್ನೋದನ್ನ ಪ್ರಕಟಿಸಲಿದ್ದಾರೆ. ಮತ್ತೊಂದು ಕಡೆ ಅವರ ಆಪ್ತರು ಕೂಡ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಪಕ್ಷೇತರ ಸ್ಪರ್ಧೆಯ ಕುರಿತಂತೆ ಸೋಲು ಗೆಲುವು ಲೆಕ್ಕಿಸದೆ ಸ್ಪರ್ಧೆಯಲ್ಲಿರಿ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ಮಂಡ್ಯ ಅಖಾಡ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಯ ಜೊತೆಗೆ ಅಷ್ಟೇ ಕುತೂಹಲ ಕ್ರಿಯೇಟ್ ಮಾಡಿರೋದು ಸುಮಲತಾ ಅವರು ಮುಂದೆ ಏನು ಮಾಡ್ತಾರೆ ಅನ್ನೋದು. ಸೊ ಮೈತ್ರಿ ಅಭ್ಯರ್ಥಿಯ ಕುರಿತಂತೆಯೂ ಕೂಡ ಒಂದಷ್ಟು ಗೊಂದಲಗಳಿದೆ. ಕುಮಾರಸ್ವಾಮಿ ಅವರ ಅಥವಾ ಅವರ ಮಗನನ್ನ ಕಣಕ್ಕಿಳಿಸ್ತಾರಾ ಅಂತ ಯಾವ ರೀತಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ? ಶ್ವೇತಾ, ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಇನ್ನೂ ಕೂಡ ಮುಂದುವರೆದಿದೆ. ಬಹುತೇಕ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಮೈತ್ರಿ ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇತ್ತು. ಆದರೆ ಇದೀಗ ಸ್ವಲ್ಪ ಗೊಂದಲದಲ್ಲಿ ದಳಪತಿಗಳು ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಾಮನಗರ ಬಿಟ್ಟು ಹೋಗದಂತೆ ಅಲ್ಲಿನ JDS ಕಾರ್ಯಕರ್ತರುಗಳು ಒಂದು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಅಂದರೆ ಮಂಡ್ಯದಿಂದ ನೀವು ಸ್ಪರ್ಧೆ ಮಾಡಬೇಡಿ, ಚನ್ನಪಟ್ಟಣದಲ್ಲಿ ನೀವು ಉಳ್ಕೊಳ್ಳಿ ಅನ್ನುವಂತಹ ಒಂದು ಬಿಗಿಪಟ್ಟನ್ನು ಇಟ್ಕೊಂಡಿದ್ದಾರೆ. ಆದರೆ ಮಂಡ್ಯದ JDS ಕಾರ್ಯಕರ್ತರುಗಳು ಕುಮಾರಸ್ವಾಮಿ ಅಥವಾ ನಿಖಿಲ್ ಇಬ್ಬರಲ್ಲೊಬ್ಬರು ಅಭ್ಯರ್ಥಿ ಆಗಲೇಬೇಕು ಅನ್ನುವಂಥ ಆಗ್ರಹವನ್ನು ಇನ್ನೂ ಕೂಡ ಮುಂದುವರಿಸ್ತಾ ಇರತಕ್ಕಂಥದ್ದು. ಅಂದರೆ ನಿನ್ನೆ ಅವರು HDK ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಮಂಡ್ಯದ ಕಾರ್ಯಕರ್ತರುಗಳು ಒಂದು ಬಿಗಿಪಟ್ಟನ್ನು ಹಿಡಿದು ಇವತ್ತೇ ನೀವು ಅನೌನ್ಸ್ ಮಾಡಬೇಕು ಅನ್ನುವಂತಹ ಒಂದು ಒತ್ತಡವನ್ನು ಹಾಕ್ತಾ ಇದ್ರು. ಆದರೆ ಚರ್ಚಿಸಿ ನಾನು ನಿರ್ಧಾರ ಮಾಡ್ತೀನಿ, ನಿಮ್ಮೆಲ್ಲರ ಆಸೆಗೆ ನಿರಾಸೆ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಅಂದರೆ ಇವತ್ತು ಬಹುತೇಕ ಮಂಡ್ಯದ ಮೈತ್ರಿ ಅಭ್ಯರ್ಥಿ ಹೆಸರು ಘೋಷಣೆ ಆಗಬೇಕಾಗಿತ್ತು, ಆದರೆ ನಾಳೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಇವತ್ತು ಚನ್ನಪಟ್ಟಣ JDS ಕಾರ್ಯಕರ್ತರೊಂದಿಗೆ ಕುಮಾರಸ್ವಾಮಿ ಅವರು ಕೂಡ ಒಂದು ಸಭೆಯನ್ನು ಕೂಡ ಅಲ್ಲಿ ನಡೆಸ್ತಾರೆ. ಆ ಸಭೆಯಲ್ಲಿ ಮಂಡ್ಯದಲ್ಲಿ ಅವರ ಸ್ಪರ್ಧೆಗೆ ಇರತಕ್ಕಂಥ ಅನಿವಾರ್ಯತೆ ಬಗ್ಗೆ ಆ ಕಾರ್ಯಕರ್ತರು ಮುಖಂಡರುಗಳಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡುವಂಥದ್ದು. ಅಂದರೆ ಆ ಸಭೆಯಲ್ಲಿ ಒಪ್ಪಿಕೊಂಡ್ರೆ HDK ಅವರೇ ಅಭ್ಯರ್ಥಿಯಾಗಿ ಹೆಸರು ಘೋಷಣೆ ಆಗುತ್ತೆ. ಒಂದು ವೇಳೆ ಅಲ್ಲಿ ಒಪ್ಪಿಗೆ ಸಿಗಲಿಲ್ಲ, ಇನ್ನೂ ಒತ್ತಡ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಪ್ಲಾನ್ ಬಿಗೆ ಈಗ JDS ಕೂಡ ಒಂದು ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ ನಿಖಿಲ್ ಅಥವಾ HDK ಸ್ಪರ್ಧೆಗೆ ಒಂದು ಒತ್ತಡ ಇರತಕ್ಕಂಥದ್ದು. ಆ ಕಾರಣಕ್ಕಾಗಿ ನಿಖಿಲ್ ಸ್ಪರ್ಧೆಗೆ ಯಾವುದೇ ರೀತಿಯ ವಿರೋಧ ಇಲ್ಲ. ಆ ಕಾರಣಕ್ಕಾಗಿ ನಿಖಿಲ್ ಅವರ ಹೆಸರು ಕೂಡ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಆದರೆ ನಿಖಿಲ್ ಸ್ಪರ್ಧೆಗೆ ಒಂದು ರೀತಿ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಆದರೆ ಇಲ್ಲಿನ ಮಂಡ್ಯದ ಸ್ಥಿತಿಗಳ ಗತಿಯನ್ನು ವಿವರಿಸಿ ಇಲ್ಲಿನ ಕಾರ್ಯಕರ್ತರ ಒತ್ತಡದ ಮೂಲಕ ಒಂದು ಮನವೊಲಿಸಿ ಅವರನ್ನು ಕೂಡ ಒಪ್ಪಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಅಂತಿಮವಾಗಿ ನಾಳೆ ಮಂಡ್ಯ ಮೈತ್ರಿ ಅಭ್ಯರ್ಥಿಯ ಹೆಸರು ಘೋಷಣೆ ಆಗುತ್ತೆ. HD ಕುಮಾರಸ್ವಾಮಿ ಅಥವಾ ನಿಖಿಲ್ ಇಬ್ಬರಲ್ಲಿ ಒಬ್ಬರ ಹೆಸರು ಘೋಷಣೆ ಆಗುತ್ತೆ ಅನ್ನುವಂಥದ್ದು ಈಗ ಮಾಹಿತಿ ಸದ್ಯ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಸಂಸದೆ ಸುಮಲತಾ ಅವರ ರಾಜಕೀಯ ಸ್ಥಿತಿ ಕೂಡ ಅತಂತ್ರ ಆದಂತೆ ಕಾಣ್ತಾ ಇದೆ. ಯಾಕೆಂತ ಹೇಳಿದ್ರೆ ಕಡೆ ಕ್ಷಣದವರೆಗೂ ಸುಮಲತಾ ಅವರು ಮಂಡ್ಯ BJP ಟಿಕೆಟ್ ನಿರೀಕ್ಷೆಯಲ್ಲಿದ್ದರು, ಬಹಳಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರು. BJPಯ ವರಿಷ್ಠರುಗಳು ನನಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ಮಂಡ್ಯ BJPಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ರು. ಆದರೆ ಇದೀಗ ಅಧಿಕೃತವಾಗಿ ಮಂಡ್ಯ JDS ಪಾಲಾಗಿದೆ. ಅವರು ಕೂಡ ಅಭ್ಯರ್ಥಿಯ ಅಂತಿಮಗೊಳಿಸೋದ್ರಲ್ಲಿ ಇರ್ತಕ್ಕಂಥದ್ದು. ಆದರೆ ಈ ನಡುವೆ ಯಾವುದೇ ರೀತಿಯ ನಿರ್ಧಾರವನ್ನು ಇನ್ನೂ ಕೂಡ ಸುಮಲತಾ ತಿಳಿಸ್ತಾ ಇರತಕ್ಕಂಥದ್ದು ಬಹಳಷ್ಟು ಮೌನಕ್ಕೆ ಶರಣಾದಂತೆ ಕಾಣ್ತಾ ಇದೆ. ಆದರೆ ನಾಳೆ ಅಥವಾ ನಾಳಿದ್ದು ಒಂದು ಬೆಂಬಲಿಗರ ಸಭೆಯನ್ನು, ಮುಖಂಡರ ಸಭೆಯನ್ನು ಮಂಡ್ಯದಲ್ಲಿ ಸುಮಲತಾ ಅವರು ಕರೀತಾರೆ ಅನ್ನುವಂಥ ಮಾಹಿತಿ ಕೂಡ ಇರತಕ್ಕಂಥದ್ದು. ಅಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಸದ್ಯ ಸುಮಲತಾ ಅವರ ಮುಂದೆ 2 ಆಪ್ಷನ್ಗಳಿದೆ. ಒಂದು ಮೈತ್ರಿಯನ್ನು ಬೆಂಬಲಿಸುವಂಥದ್ದು, BJPಯಲ್ಲಿ ಒಂದು ಸೂಕ್ತ ಸ್ಥಾನಮಾನಕ್ಕಾಗಿ ಬೇಡಿಕೆಯನ್ನು ಇಡುವಂಥದ್ದು. ಅದನ್ನು ಬಿಟ್ಟರೆ ಒಂದು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಮೈತ್ರಿ ಪಕ್ಷಗಳಿಗೆ ಸೆಡ್ಡು ಹೊಡೆಯುವಂಥದ್ದು. ಆದರೆ ಬೆಂಬಲಿಗರು ಆಪ್ತವಲಯದೇನಿದೆ 2 ರೀತಿಯ ಅಭಿಪ್ರಾಯಗಳು ವ್ಯಕ್ತ ಆಗ್ತಕ್ಕಂಥದ್ದು. ಅಂದರೆ ಕಳೆದ ಬಾರಿಯಂತೆ ಈ ಬಾರಿ ಒಂದು ಸುಮಲತಾ ಪರವಾದಂಥ ಪೂರಕ ವಾತಾವರಣಗಳಿಲ್ಲ. ಆ ಕಾರಣಕ್ಕಾಗಿ ಈ ಬಾರಿ ಪಕ್ಷೇತರ ಸ್ಪರ್ಧೆ ಅಷ್ಟು ಸುಲಭ ಅಲ್ಲ, ಒಂದು ಸ್ಪರ್ಧೆ ಮಾಡಬೇಡಿ ಎನ್ನುವಂಥ ಅಭಿಪ್ರಾಯಗಳು ಕೂಡ ಇದೆ. ಮತ್ತೆ ಕೆಲವರು ಏನಾದರೂ ಸರಿ, ಫಲಿತಾಂಶದ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಸೋಲಾದರೂ ಸರಿ ಗೆಲುವಾದರೂ ಸರಿ ನೀವು ಸ್ಪರ್ಧೆಯಲ್ಲಿರಿ ಎನ್ನುವಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಸುಮಲತಾ ಅವರು ಇನ್ನು ಸ್ಪಷ್ಟ ನಿರ್ಧಾರಕ್ಕೆ ಬರೋದಕ್ಕಾಗಿಲ್ಲ. ಸಭೆಯ ಮೂಲಕ ಒಂದು ಸಾಧಕ ಬಾಧಕಗಳನ್ನು ಚರ್ಚಿಸಿ ಅವರು ಸೂಕ್ತ ತೀರ್ಮಾನಕ್ಕೆ ಬರುವಂತೆ ಕಾಣ್ತಾ ಇದೆ. ಶ್ವೇತಾ, ಓಕೆ, ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.